ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ ಪಾರ್ವತಕ್ಕ. ಈಗ ಕಾಯಿಲೆ ಕಸಲೆ ಬರೋವೆಲ್ಲ ನಿಮ್ಮ ಕೆಲಸದ ದಿನ ಅದು ಇದು ನೋಡಿ ಬರ್ತಾವ. ಸುಮ್ಮನಿರಿ, ಏನಾಗೋದು ಇಲ್ಲ, ಆತದ ಹೆಂಗ ಒಂದು. ಈಗ ಜನನೇ ಹೆಂಗೆ ತಗೋತಾ ಇದ್ದಾರೆ, ಇನ್ನೊಂದು ಜನ ಜಾಸ್ತಿ ತೊಗೊಂಡ್ರೆ ಸೈ ಮತ್ತೆ ಅಂತ. ಒಂದು ಲೆಕ್ಕಕ್ಕೆ ಒಳ್ಳೆಯದೇ ಆಯ್ತು. ನೀವು ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡಿ 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 ಮತ್ತೊಂಥರ ಜ್ವರ ಗಿರ ತಂದು ಹಾಕಿತಿದ್ರೆ ಈಗ ಹಿಂಗಾಗ್ಯದಷ್ಟೇ. ನಂಗೆ ಅದಾರು ಕಾಣಲ್ಲ, ಬಾಕಿನ್ನೂ ಇಳಿಲಲ್ಲ ಅಂತ. ಹಾಗೆ ಸಾಧಾರಣದ ಇದಾಗಿದ್ರೆ ಇಷ್ಟೊತ್ತಿಗೆ ಬಾಕಿ ಇಳಿಬೇಕಿತ್ತು. ಅದು ಈ ಮೂಳೆಗೆ ಪೆಟ್ಟಾಗಿದ್ದೆಲ್ಲ ನಾವು ಒಂಥರ ಸಸಾರ ಮಾಡಬಾರ್ದ್ರಿ. ಯಾವ್ದಾರೊಂದು ಒಳ್ಳೆ ಆಸ್ಪತ್ರೆಗೆ ಹೋಗೋದೇ ಒಳ್ಳೆಯದಾಗಿ ಕಾಣ್ತದೆ. ಎಂಥದಪ್ಪ, ಇಲ್ಲೇ ಎಷ್ಟಂದ್ರೂ ಸರಿ ಆಗಲ್ಲ ಸೀತಾ. ಅದು ಹೇಳಿದಷ್ಟು ಸುಲಭಕ್ಕಾಗಲ್ಲ. ಒಂದು ದಿನ 2 ದಿನ, 3ನೇ ದಿನಕ್ಕೆ ಒಂಥರ ಅಲ್ವರಿಕೆ ಮಾಡೋಕ್ಕೆ ಶುರು ಮಾಡ್ತಾರ, ನೋಡೋಕ್ಕಾಗಲ್ಲ. ಹಾಗಾಗಿ ನಾನು ಒಂದು ಗಳಿಗೆ ಕೂಡಿ ಕೆಲಸ ಮಾಡೋದು ಮತ್ತೆ ಅಂತಕ್ಕಂಥ ಮಾಡಿಯ. ಈ ವಯಸ್ಸಾದ ಕಾಲಕ್ಕೆ ಥರ ಯಾರು ಬರೆಯೋದಕ್ಕೂ ಇಲ್ಲ ಅಂತ ಇರೋದು ಭಾಳ ಗೊಳ್ಳಾಗ್ತದೆ. ಈಗ ನಿನ್ನ ಹತ್ರ ಹೇಳೋದೊಂದೇ ಅಂತ ಸಣ್ಣಗೆ ಶುರು ಆಗಿದೆ ನಮ್ಮನೇಲೀಗ. ಈಗ ಫಸ್ಟ್ ಒಂದು ದಿವಸ ಎಲ್ಲ ಹಿಂಗೆ ಮಾಡಿದ್ದೆ ಸಮ. ಈಗ ಅವ್ರ ಮನಸ್ಸಿಗೆಲ್ಲ ಏನೋ ಈ ಕೆಲಸ ಆಗಿದ್ದಕ್ಕೆ ನಾಟಕನೇ ಮಾಡ್ತದೆ ಅಂತಂದು ಎಂಥದ್ದು. ನಂಗೆ ಊರಕ್ಕಾದದನ್ನು ನೋಡೋಣ ಅಂತ 2-3 ಸತಿ ಎತ್ತು ನೋಡಿದ್ನೆ, ಹೆಜ್ಜೆ ಊರಕ್ಕಾಗೋದೇ ಇಲ್ಲ. ಏನು ಗತಿ ಸಾಯ್ತಿ ನೋಡೋಣ ಹೇಳ. ಗೌಡ್ರಂದಿರಕ್ಕೆ ಹೋಗಿ 2-3 ಸತಿ ಇದಕ್ಕೆ ಮುಂದೆ ಮಾಡೋಕ್ಕೆ ಹೋಗ್ಬೇಕಂದ್ರೆ ಅವರೇ ರಟ್ಟೆ ಹಿಡಿದು ಕರ್ಕೊಂಡು ಹೋಗೋದು. ಪೂರ್ತಿ ಬಲ ಕೊಟ್ಟು ಹೆಜ್ಜೆ ಊರಕ್ಕಾಗೋದೇ ಇಲ್ಲ. ಏನು ಮಾಡೋದು ಏನೋ ಮರತಿ, ಹೆಂಗಾರು ಇದೊಂದು ಸಮ ಆದ್ರೆ ಸಾಕೆ. ನಾನು ಧ್ಯಾನ ಮಾಡ್ತಿದ್ದೆ, ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಅದೇನು ಬರಲ್ಲ, ಅದು ಹಿಂಗೆ ಮಾಡಿಬಿಡ್ತಾ ಅಂತ. ನಿಂಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಪಾಪಣ್ಣನ ಹತ್ರ ಹೇಳಕ್ಕಾರೆ ಹೇಳ್ತಿದ್ದೆ. ಬಂದಿದ್ದೆ ಎಷ್ಟೋ ಒಂಥರ ಜೀವ ಬಂದಂಗೆ ಅಷ್ಟು ಗೊತ್ತಾನ. ನಾ ಹೇಳಿದೆ ಭಾರತಕ್ಕ, ನಮ್ಮ ಮನೇಲಿ ಇವ್ರ ಹತ್ರ ಹೇಳಿದೆ. ನಂಗೆ ಗೊತ್ತಿತ್ತು ಅಲ್ಲಿ ನೀವು ಅನ್ನೋದೇ ಅಲ್ಲ, ಯಾರೇ ಆದರೂ ಹಿಂಗೊಂಥರ ಭಾಳ ಇದಾದಾಗ ಮನ್ಸಿಗೆ ಹತ್ರ ಆಧಾರ ಬಂದುಬಿಟ್ರೆ ಏನೋ ಒಂಥರ ಧೈರ್ಯ ಬಂದಂಗೆ. ಗೊತ್ತಾದಕ್ಕೂ ಹೊಲ್ಟೇನಿ ಭಾರತಕ್ಕ, ಗೊತ್ತಾದಕ್ಕೂ ಹೊಲ್ಟೇನಿ ನಾನು. ಬೇರೆ ಯಾರೇ ಇದಾಗಿದ್ರು ನಾನು ಈ ದಿನದಲ್ಲಿ ಮನೆ ಬಿಟ್ಟು ಹೊಲ್ಡಳೆ ಅಲ್ಲ. ನಿಮಗೆ ಗೊತ್ತಲ್ಲ, ಚಪ್ರದ ಮೇಲೆ ಅಡಿಕೆದೆ, ಕೆಳಗೆ ಉದುರು ಮಾಡಿಟ್ಟಿದ್ದು ಬಿದ್ದದೆ. ಹಾಗಾಗಿ ಇವ್ರನ್ನ ನೀವೊಂದು ಗಳಿಗೆ ಎಲ್ಲ ಹೀರಿ ನಾ ಹೋಗಿ ಬಂದಮೇಲೆ ನೀವು ತಾಟಕ್ಕೆ ಹೋಗ್ಬೋದೆ ಅಂಥೇಳಿ ಮಾಡಿದೆ. ಪ್ರೇಮನು ಒಬ್ಬಳು ಈಗ ಎಂತಕ್ಕೆ ಹಂಗೆ ಮಾಡ್ತದೆ ಏನೋ ಮರ ಹೇಳ್ಯಾರ ಇವ್ರು ಇವತ್ತೊಂದು ದಿನ ಬಾ ಅಂತ. ಬರಲೇ ಇಲ್ಲ. ಬರ್ತೀನಿ ಅಂತ ಹೇಳಿತ್ತು, ಹೇಳಿದ್ಮೇಲೆ ತಪ್ಪಿಸ್ತಿರ್ಲಪ್ಪ, ಬರಲ್ಲ. ಏನು ಗತಿ ಸಾಯ್ತೀರಿ. ಒಂದು ಕೆಲಸ, ನಮ್ಮ ಮನೇಲೇ ಬರೋಕ್ಕೆ ಹೇಳದ್ನೆ. ಮನೇಲಿ ಹೋಗಿ ಮೊತ್ತ ಮನೆಗೆ ಹೋಗಿ ಕರ್ಕೊಬಂದಾನೆ. ಹತ್ರ ತಪ್ಪಿಲ್ಲ ಪಾಪ, ಗೊತ್ತಿತ್ತು ಮನೇಲಿ ಹುಡುಗ ಇದು ಮಾಡೋದ್ನಲ್ಲ, ಬಹುಶಃ ಹೇಳೇನೆ ಗುಂಡಪ್ಪ ನಾ ಹೇಳ್ತೀನಿ ಅಂತ. ಹಂಗಾಗಿ ಬಂದದೆ. ಅಲ್ಲಿ ಏನು ಸಿಪ್ಪೆ ರಾಸೆ ಬಿದ್ದಿತ್ತು ಹಂಗೆ ಹಿಂಗಲ್ಲೇ. ಇವಕ್ಕೆಲ್ಲ ಹೇಳಿದ್ರೆ ನಿಂಗೆ ಗೊತ್ತಾಗಲ್ಲ. ಅಷ್ಟು ದೊಡ್ಡ ಇದು ಇಸ್ಕಿನಷ್ಟೊತ್ತಿಗೆ ಈ ಒಂದು ಸಣ್ಣ ಮಿಷಿನ್ ಇಟ್ಕೊಂಡು ಹಾತಿದ್ದಾನೆ. ಬೇರೆ ಎಲ್ಲ ಹತ್ತಾರು ಸಮ ಮಾಡ್ಕೊಂಡಾರೆ. ಈಗ 2 ಬೆಲ್ಟಿನ ಮಿಷಿನ್ ಎಲ್ಲಿ ಸಾಕಾಗ್ತದೆ. ಅದು ಹೇಳಿದೆ ನಾನು, ಸಿಪ್ಪೆ ಎಲ್ಲ ಮಗ್ದು ಹಾಕೋದು ಇಟ್ಕೋಬೇಡಿ, ಆ ಕಡೆ ಬೀಳಂಗೆ ಮಾಡಿ ಏನು ಅಂತ. ಇಲ್ಲ, ಸಿಪ್ಪೆ ರಾಸೆ ಅದಕ್ಕೂ ಅದನ್ನು ಮಗದೇ ಹಾಕಬೇಕು. ಈಗ ಮೊದಲೆಲ್ಲ ಬಂದರು ರಾತ್ರಿ ಮುಗ್ದು ಬಿಡಿಸ ಆದ ಕೂಡಲೇ ಒಂದು, ಅವಾಗೆಲ್ಲ ಮುಗ್ದು ಬಿಡಿಸೋದಿಲ್ಲ, ಅಡಿಕೆ ಸುಲಿಯೋದಲ್ಲ, 4 ಜನ ಕೈ ಹಾಕಿಂದು ಸಿಪ್ಪೆ ಮಗ್ದು ಹಾಕಿ ಹೋಗ್ತಿದ್ರು. ಈಗ ಎಲ್ಲೇ ಕೈ ಕೊಡ್ಕೊಂಡು ಅದು ಹೊಲ್ಟಾತು. ಹಾಗಾಗಿ ಇವತ್ತು ಕರ್ಕೊಬಂದ ಅಂತ ಕಾಣ್ತದೆ. ಅದಕ್ಕೆ ಪ್ರೇಮಗೆ ಅಂತ ಹೇಳ್ಬೇಡ, ನಾಳೆ ಬರ್ತದೆ. ಸಮ ಹಂಗಾರೆ ನಾನು ಅದೇ ನೋಡ್ರಿ, ಅದು ಹೇಳಿದ್ಮೇಲೆ ಬರದೇ ಇರ್ತಿರ್ಲಲ್ಲ ಅಂತ. ಅಂದ್ರೆ ಒಂದು ಕೆಲಸ ಇಲ್ಲಿ ಬಂದಳು ಸಾಯಂಕಾಲ ಹಂಗೆ ನಿಮ್ಮ ಮನೆ ಇದನ್ನು ಮುಗಿಸ್ಕೊಂಡೇ ಹೋಗ್ತದೆ ನಾಲ.
ಇದಕ್ಕೆ ಬರೋಕ್ಕದು ಸುಮಾರು ಕಥೆ ಆಗಿದೆ. ನಾನೇ ಬರಬೇಕು ನಿಮ್ಮನೆಗೆ ಅಂತ ಮಾಡಿದ್ದೆ. ನಮ್ಮ ಮನೇಲೆಲ್ಲ ಅಲೆಸ್ತಾ ಬರ್ತಾರೆ ಎಂಥದ ಮರತಿ. ನೀ ಹೇಳ್ತೀಯ ಸೀತಾ, ಪ್ರೇಮ ಹಿಟ್ಟು ಬೇರೆ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ ಅಂಗಡಿ ಕೊಡ್ತದೆ ಅಂತ ಹೇಳದೆ ನಮ್ಮ ಶಾರದಾ. ನೀ ಹೇಳ್ತೀಯಲ್ಲ ಇದಕ್ಕೆ ಅಂತ ಹೇಳೋದು. ನಂಗೆ ಒಂಥರ ನೋಡಿ ಅಲ್ವರಿಕೆ ಆದಂಗೆ ಆಗಿದೆ. ಪಾಪ ಅದಕ್ಕೆ ಗೊತ್ತಿಲ್ಲ ಮನೆ ಒಳಗೆ ಹಿಂಗೆ ಮಾತುಕತೆ ಅದೇ ಅಂತ ಸಾಪ್ಸಿದ ಬಂದು ಕೆಲಸ ಮಾಡ್ತಾ ಇದೆ. ನಂಗೆ ಅಲೆಸೋಕ್ಕಾಗಲ್ಲ. ನಂಗೆ ಗೊತ್ತದು ಎಂಥದ್ದು ಮಾಡ್ತಾರೆ ಅಂತ ಮಾಡಲ. ಯಾರೋ ಹೋಗಿ ಕೇಂಡರಂತೆ ಬೇಕನ್ನು ಇದು ಅಂಥೇಳಿ ಇದು ಹೇಳೋದು ಇದೇ ತಗೊಂಡೋಗಿ ಕೊಡ್ತದೆ ಅಂತ. ಈಗ ಬೇಡ ಅದನ್ನು ಬಿಡಿಸ್ತೀನಿ ಅಂತ ಗೊತ್ತಿತ್ತು. ಈಗ ನಾನು ಹಿಂಗಾದ್ನ ಬಿಟ್ಟರೆ ಬೇರೆ ಗತಿ ಇಲ್ಲ. ಎಂತ ಮಾಡ್ತದೆ? ನಾ ಹೇಳಿದಾರೆ ಭಾರತಕ್ಕ, ನೀವೆಂಥದ್ದು ಹೇಳಕ್ಕೆ ಹೋಗಬೇಡಿ. ಒಂದೊಂದು ಸತಿ ಯಾರಿಗೂ ಒಂದು ಮನೇಲಿದ್ದರಿಗೆ ಅಲ್ಲ ಅದು ಹಂಗೆ ಇದು ಹಿಂಗೆ ಅಂತ ಅನುಮಾನ ಬರ್ತದೆ, ಹೌದಲ್ಲ? ಅದಾಗ ಅದೇ ಸಮ್ ಮಾಡ್ಕಿತದೆ. ಸುಮ್ಮನಿರಿ. ನೀವು ಪ್ರೇಮಗೂ ಏನೂ ಹೇಳಕ್ಕೆ ಹೋಗಬೇಡಿ, ಶಾರದಿಗೂ ಏನೂ ಹೇಳಕ್ಕೆ ಹೋಗಬೇಡಿ. ಆದರೂ ಹೆಂಗೆ ಹೇಳದೆ ಸೀತಾ, ಪಾಪ ಕಾಣಬೇಡ ಪುಣ್ಯ ಕಾಣಬೇಡ, ಅಷ್ಟೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತದೆ. ಈಗ ಹಿಂಗಿದ ಮಾತು ಈಗ ಇಷ್ಟರಲ್ಲಿ ಇದ್ರೆ ಆಯ್ತು. ಈಗ ಊರಲ್ಲೆಲ್ಲ ಹಿಂಗೆ ಹೇಳ್ತಾ ಹೋದರೆ ನಮ್ಮ ಹಾಗೆ ಅದು ಒಂದು ಹಿನ್ನೆಲೆನೇ ಕಷ್ಟಪಟ್ಟು ದುಡಿಮೆ ಮಾಡ್ತದೆ ಪಾಪ. ನಾ ಹೇಳಿದ್ನಲ್ಲ, ಒಂದೊಂದು ಸತಿ ಯಾರಿಗಾರು ಮನಸ್ಸಲ್ಲಿ ಹಂಗೆ ಅನ್ನಿಸ್ತದೆ. ಅನಿಸಿದ್ದನ್ನು ಹೇಳಿದೆ. ಶಾರದಾ ಒಂಥರ ಬಾಯಲ್ಲಿ ಏನದೆಯೋ ಅಲ್ಲ ಮನಸ್ಸಲ್ಲಿ ಏನದೆಯೋ ಅದನ್ನು ಬಡ ಹೇಳ್ತದೆ. ಅದೇ ಮನಸ್ಸಲ್ಲೇ ಇಟ್ಕೊಂಡು ಒಳಗಿಂದೊಳಗೆ ಇದು ಮಾಡಿದ್ರಿ ಅಂತ ಮಾಡ್ತಿದ್ರಿ ನೀವು. ಬಿಡಿ. ಎಷ್ಟಂದ್ರೆ ನಮ್ಮನೆ ವಿಚಾರ ನಾವು ಬೇರೆಯವ್ರಿಗೆ ಬಿಟ್ಕೊಡ್ಬೋದಿಲ್ಲ. ಇದನ್ನು ನಾನೇನು ನಿಮ್ಗೇನು ಹೇಳ್ಕೊಡೋದೇನು ಬೇಡ ಏನೂ ಹೇಳಕ್ಕೆ ಹೋಗಬೇಡಿ. ಒಂದು 4 ದಿನ ಮತ್ತು ಶಾರದನ ಮನಸ್ಸಿಗೆ ಬರ್ತದೆ, ಓ ನಾನು ಹಿಂಗೆ ಮಾಡಬಾರ್ದಿತ್ತು ಅಂಥೇಳಿ. ಆಮೇಲೆ ಮತ್ತೆ ಕರೆದ್ರೆ ಪ್ರೇಮ್ ಬರೋಕ್ಕೆ ಕೂತದ? ಬೇಡ, ಸುಮ್ಮನೆ ರೀ. ಬಂದಿದ್ರಿಂದ ಅನುಕೂಲ ಆಗ್ತದೆ ಅನ್ನೋದಾದರೆ ಗೊತ್ತಾ ಇರಲಿ. ನೀವೇನು ಹೇಳಕ್ಕೆ ಹೋಗಬೇಡಿ. ಅವೆಲ್ಲ ತಾನೇ ಸರಿ ಆಗಬೇಕು ಪಾರ್ವತಕ್ಕ. ಆಗ್ತದೆ. ಶಾರದೆಗೆ ಗೊತ್ತಾಗ್ತದೆ ನೋಡಿ. ಒಂದು ದಿವಸ ನಾನು ಅಯ್ಯೋ ಹಿಂಗೆ ತಪ್ಪು ಮಾಡಿದೆ ಅಂತ, ಆವಾಗ ನೋಡಿ ಅದೇ ಸಮ ಮಾಡ್ಕಿತದೆ. ಏನಾಗೋದು ಇಲ್ಲ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ಲೇಬೇಡಿ. ನಿಮ್ಗೆ ನೀವು ನೋಡಿ. ಈಗ ನಾನು ಹೇಳಿದರೆ ಶಿವಮೊಗ್ಗಕ್ಕೆ ಹೋಗ್ಬೋದೇನೋ. ಹಿಂಗೆಲ್ಲ ಇದನ್ನು ಬರೀ ಹೊತ್ತಿಗೆ ಕೂರಬಾರ್ದು ಭಾರತಕ್ಕ. ಏನು ಹುಡುಗಾಟ್ಯಾ? ಒಂದು ದಿನದ ಮೇಲೆ ಆತೇನ ಇನ್ನೂ ಕಾಲು ನೋವು ಹಿಂಗಾದೆ ಅಂತ ಹೇಳಿದ್ರೆ ಹೋಗೋಣ. ನಾನು ಬರ್ತೀನಿ, ಬೇಕಾರೆ ಎಂಥರ ಆಗಲಿ ನಾನು ಬರ್ತೀನಿ. ಬಂದು ಅಲ್ಲಿ ಬಿಟ್ಟು ವಾಪಸ್ ಬರ್ತೀನಿ. ಅಲ್ಲಿ ಹೆಂಗೂ ಪಾಪಕ್ಕೆ ಇರ್ತದೆ, ಆಸ್ಪತ್ರೆಗೆ ಬಂದು ಹೋಗಿ ಮಾಡ್ತದೆ. ಅಲ್ಲ, ಬಂದು ಹೋಗಿ ಮಾಡೋಕ್ಕೆ ಇದು ಮಾಡ್ತಾರೆ. ಒಂದೇ ದಿವ್ಸ ನೋಡಿ ಹಾಗೆ ಕಳಿಸ್ತಾರೆ. ನಾವೇ ಬರೋಣ ಬೇಕಾರೆ. ನಮ್ಮ ಕಾರಲ್ಲೇ ಹೋಗೋಣ ಬೇಕಾರೆ. ಅಯ್ಯೋ ಸೀದಾ ನಾವಲ್ಲಿ ಇಲ್ಲ ನಾ ಬರೋದೇ ಇಲ್ಲ. ಕಾಡಿ ಕಲ್ಲೆಲ್ಲ ನೀವು ಆಸ್ಪತ್ರೆಯಲ್ಲೇ 3-4 ದಿನ ಇರಬೇಕು ಅಂತ ಹೇಳಿ ಕಾಲಿಗೆ ಅವು ಅಂತ ಈ ಥರ ಪ್ಯಾಕು ಗೀಕು ಎಲ್ಲ ಮಾಡಿದ್ರೆ ನಂಗಾಗಲ್ಲ. ಹಂಗೆ ಮಾಡಬೇಕು ಅನ್ನಂಗಿದ್ರೆ ಮಾಡಿಸ್ಕೋಬೇಕು ಭಾರತಕ್ಕ. ಬುದಿ ಹೊತ್ತಿಗೆ ಕೂತ್ಕೋಬಾರ್ದು. ಕಡೆಗೆ ಮತ್ತೊಂದಕ್ಕೊಂದೂವರೆ ಆಗ್ತದೆ. ಸುಮ್ಮನಿರಿ ನೀವು. ನೋಡಿ, ಇನ್ನೂ ನಿಮ್ಗೆ ಹೆಜ್ಜೆ ಊರೋಕ್ಕಾಗಲ್ಲ ಅನ್ನೋದಾದರೆ ನಾನು ಪಾಪಣ್ಣನ ಹತ್ರ ಹೇಳ್ತೀನಿ. ನಾನು ಬರ್ತೀನಿ, ಹೋಗೋಣ, ಆಸ್ಪತ್ರೆಗೆ ಹೋಗಿ ಬರೋಣ. ಸೀತಕ್ಕ, ಎಷ್ಟೊತ್ತಿಗೆ ಬಂದರೆ? ನಾನು ಅದೇ ಯೋಚನೆ ಮಾಡ್ತಿದ್ದೆ, ಏನು ಇಷ್ಟೊತ್ತಾದರೂ ಬರಲಲ್ಲ, ಸೀತಕ್ಕೆ ಬರಬೇಕಿತ್ತಲ್ಲ ಅಂತ. ಇಲ್ಲ ಪಾಪಣ್ಣ, ನಂಗೆ ಗೊತ್ತಾಗಿದ್ದೇ ಈಗ. ಗೊತ್ತಾದಕ್ಕೂ ಹೊಲ್ಟೀನಿ. ಅಲ್ಲ, ಗುಂಡಪ್ಪಣ್ಣನ ಹತ್ರ ನಿನ್ನೆ ಸಾಯಂಕಾಲ ಸಿಕ್ಕಿದಾಗಲೇ ಹೇಳಿನಿ ನಾನು, ಹಿಂಗಾಗಿದೆ ನಮ್ಮ ಒಬ್ಳಿಗೆ ಅಂತ. ಅವ್ರಿಗೆ ಮರ್ತೋತೇನ. ಅವ್ರ ಕತೆ ಬಿಡು ಮಾರಯ್ಯ. ಈಗ ಬೆಳಿಗ್ಗೆ ಎಂತಕ್ಕೋ ಹಿಂಗೆ ನಿಮ್ಮನೆ ಸುದ್ದಿನೇ ಬಂತು ಮಾತಾಡ್ತಾ. ಇಲ್ಲಿದ್ರೆ ಈಗಲೂ ಹೇಳ್ತಿರ್ಲೇನ. ಗೊತ್ತಾದಕ್ಕೂ ನಂಗೊಂದು ಬೇಜಾರಾಗಿದ್ದಂದರೆ ಬೇಡ ಮಾರಯ್ಯ. ಅಲ್ಲ ಪಾಪಣ್ಣ, ಇದನ್ನ ಹಿಂಗೆ ಬರೀ ಹೊತ್ತಿಗೆ ಕೂರೋದಕ್ಕಿಂತ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ಬೋದನೋ ಅಂತ ಕಾಣ್ತದೆ. ಒಂದು ಸತಿ ಸರಿಯಾಗಿ ನೋಡಿ ಇದು ಮಾಡ್ತಿದ್ರೆ ಏನೋ. ನನಗೂ ಒಂದು ಸತಿ ಆದಾಗ ಹಾಗೆ ಅಲ್ಲೇ ಹೋಗಿದ್ದೆ ಮಾರಯ್ಯ. ಅಲ್ಲಿ ಅದ್ಯಾರೋ ತಹಸೀಲ್ದಾರ್ ಅಂತಲೇ ಏನಾದಾರಲ್ಲ, ಅವ್ರ ಹತ್ರಕ್ಕೆ. ಅಲ್ಲ ಸೀತಾ, ತಹಸೀಲ್ದಾರ್ರೆ ಅಂತ ಡಾಕ್ಟ್ರ್ ಕೆಲಸ ಮಾಡ್ತಾರೆ? ಇಲ್ಲ, ತಹಸೀಲ್ದಾರರು ಅಂತ ಅವ್ರ ಹೆಸರು ಬರುತ್ತಕ್ಕ. ಹೆಸರೇ ತಹಸೀಲ್ದಾರರು ಅಂತ.
ಹಂಗೆ ಬಾಕಿದವರೆಲ್ಲ ಸುಮ್ಮನೆ ಹೋಗ್ಬೇಕಾರೆ ಹಂಗಾತು ಹಿಂಗಾತು ಅಂತೇಳಿ ಇದ್ದಿದ್ದು ಇಲ್ಲಿದ್ದೆಲ್ಲ ಇದು ಮಾಡ್ತಾರಲ್ಲ, ಅವ್ರು ಹಂಗೆ ಮಾಡಲ್ಲ. ಏನದೆಯೇ ಅದು ಒಂದು ಸತಿ ಕೈಯಲ್ಲಿ ಮುಟ್ಟಿ ಇದು ಮಾಡಿದ್ಮೇಲೆ ಅದು ಸರಿ ಆಗೇ ಆಗ್ತದೆ. ಕೈಗುಣನೂ ಭಾಳ ಒಳ್ಳೆಯದು. ಪಾಪಕ್ಕನ ಹತ್ರ ಕೇಳಿ ನೋಡಿದ್ರೆ ಗೊತ್ತಾಗ್ತದೆ. ಪಾಪ ನನ್ನ ಕೆಲಸ ಮಾಡು, ಪಾಪಕ್ಕೆ ಫೋನ್ ಮಾಡಿ ಚೀಟಿ ಬರ್ಸಿಡಕ್ಕೆ ಹೇಳು. ಬೆಳಿಗ್ಗೆ ಬೇಗ ಹೊರಡೋಣ ಇಲ್ಲಿಂದ, ಬೇಕಾದ್ರೆ ನಮ್ಮ ಕಾರಲ್ಲೇ ಹೋಗೋಣ. ಹೋಗಿ ಬರ್ಬೋದು, ಏನು ಅಲ್ಲೇನು ಇದು ಮಾಡ್ತೀನಲ್ಲ, ಅಡ್ಮಿಟ್ ಆಗೋಕ್ಕೆ ಹೇಳಲ್ಲ, ಏನಿಲ್ಲ, ಎಂತ ಆಯ್ತು ಅಂತ ನೋಡಿ ಕಳಿಸ್ತಾರೆ. ಹಂಗೇನು ಆಗದೆ ಇದ್ದರೆ ಗೊತ್ತಾಗ್ತದಲ್ಲ. ಇಲ್ಲ ಸೀತಕ್ಕ, ನಿಮ್ಮ ಕಾರಲ್ಲಿ ಹೋದ್ರೆ ಅದು ಹೆಂಗಾಗ್ತದೆ? ನಿಮ್ಮ ಮನೆಯಲ್ಲೂ ಕೊನೆ ಅದಾವೆ, ಅಡಿಕೆ ಅದಾವೆ ಚಪ್ರದಲ್ಲಿ. ಈಗ ನೀವು ಬಂದು ಗುಂಡಪ್ಪಣ್ಣ ಬಂದ್ರೆ ಮನೆ ಬದಿ ಯಾರ? ಆಗಲ್ಲ, ಅದಾಗಲ್ಲ. ನಾನು ಯೋಚನೆ ಮಾಡ್ತಿದ್ದೆ ಕರ್ಕೊಂಡೇ ಹೋಗೋದು ಅಂತ. ನಮ್ಮ ಅಮ್ಮ ಒಬ್ಳಿಗೆ ಹೇಳಿದ್ದು ಕೇಳ್ತದೆ ಅಂತ ಮಾಡಿರ, ಬೇಡೇ ಬೇಡ ಅನ್ನೋದು. ಒಂದು ಲೆಕ್ಕಕ್ಕೆ ಹೌದು, ಇಲ್ಲೆಲ್ಲ ಹೋಗಿ ಒಂದು ಕುಂದುವರೆ ಮಾಡ್ಕೊಳೋದ್ಕಿಂತ ಒಂದು ಕಡೆ ಸರಿಯಾಗಿ ಇದು ಮಾಡಿದ್ರೆ ಅಕ್ಕಲ್ಲೆಲ್ಲ ಚೀಟಿ ಬರ್ಸಮ್ಮ ಮಾಡ್ತದೆ. ನಿಲ್ಲನ್ನೇ ಕರ್ಕೊಂಡು ಹೋಗೋಕೆ ಮಾಡ್ಬೇಕಿನ್ನು. ನೋಡು, ನೀ ಹೇಳ್ದಂಗೆ ನಮ್ಮ ಮನೇಲಿ ಇಬ್ಬರು ಮನೆ ಬಿಟ್ಟು ಬರೋಂಗಿಲ್ಲ. ನಂಗೆ ಅದ್ರಾಗೆ ಅದೇನ ಒಂದು ಕೆಲಸ ಮಾಡೋಣ. ಈಗ ನೀನು ಇಲ್ಲಿ ಪಾರತಕ್ಕನು ಇಲ್ಲದೆ ನೀನು ಇಲ್ಲದೆ ಇದ್ರೆ ಅದು ಸಮ ಆಗಲ್ಲ. ಅನಿಲ್ ಕಾರ್ ಬರಲಿ, ನಾ ಹೋಗ್ತೀನಿ. ನಾನು ಅನಿಲ ಪರತಕ್ಕ ಸಾಕು, ಅಲ್ಲಿ ಹೆಂಗೋ ಪಾಪಕ್ಕೆ ಬರ್ತದಲ್ಲ. ಹಾಗೆ ಮಾಡೋಣ, ಸುಮ್ಮನಿರಿ. ಇದನ್ನು ಹಿಂಗೆ ಬದಿ ಹೊತ್ತಿಗೆ ಕೂರೋದು ಬೇಡ ಸೀತಾ, ಬೇಡ ಬೇಡ. ನೋಡೋಣ, ಹಾಗೆ ನೋವಿನೆಣ್ಣೆ ಮಾವಿನಕಟ್ಟೆ ಎಣ್ಣೆ ಅದೆಯೇ ಹಚ್ಚಿದ್ದೀನಿ, ಸ್ವಲ್ಪ ಕಡಿಮೆ ಆದಂಗೆ ಆಗ್ತದೆ. ಇಲ್ಲಿಂದ ಅಲ್ಲಿಗೆ ಅಂತಕ್ಕೆ ಮತ್ತು ಅದನ್ನು ಹಿಡಿದು ತಿರುಪಿ ಮಾಡಿ ನಂಗೆ ನೋವು ಆಗೋದೇ ಇಲ್ಲ. ಬೇಡ ಸೀತಾ. ಅಲ್ಲ ಬರತಕ್ಕ ಅದೇ ಅಂತ ಅದು ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತಿರಲ್ಲ, ನೋವು ಆಗ್ತದೆ. ಹಂಗಂತೇಳಿ ಬದಿ ಹೊತ್ತಿಗೆ ಕುತ್ಕೊಂಡ್ರೆ ಜೀವಮಾನ ಪೂರ್ತಿ ಹಿಂಗೆ ನೋವು ತಿಂತ ಇರ್ತೀರಾ? ಬೇಡ, ಸುಮ್ಮನಿರಿ, ಹೋಗೋಣ. ಅದು ಬಾಕು ಸ್ವಲ್ಪನಾರು ಇಳಿದಿದ್ರೆ ನಾನು ಹೇಳ್ತಿದ್ದೆ ಹ್ಞೂ ನೋಡೋಣ ಇಲ್ಲೇ ಅಂತ. ಬಾಕಿ ಇಳಿಲ್ಲ, ಏನು ಹುಡುಗಾಟಿಗೆನಾ? ಈಗ ನೀವು ಬಂದು ಹೇಳಿದಕ್ಕೆ ಸ್ವಲ್ಪನಾರು ಸುಮ್ಮನೆ ಕೂತದ ಸೀತಕ್ಕ. ನಾನೇ ಹೇಳಿದ್ರೆ ಈಗ ನನ್ನಷ್ಟು ಉದ್ದಕ್ಕೂ ಜಗಳಕ್ಕೆ ಬರ್ತಿತ್ತು. ಹಂಗಲ್ಲೇ ಸೀತಾ, ಕೆಲಸದ ದಿನದಲ್ಲಿ ಈಗ ನಾನು ಹಿಂಗೆ ಮಲ್ಕೊಂಡಿದ್ದೆ ದೊಡ್ಡದು, ಎಂಥ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಅದ್ರ ಮಧ್ಯೆ ಹಿಂಗೆ ತಿರ್ಪಾಟಕ್ಕೆ ಹೊಳ್ತೀನಿ ಅಂದರೆ ಎಂತ ಇಲ್ಲ ಬಿಡು. ಈಗ ನಾನು ಹೋಗ್ತೀನಿ ಅಂದರೆ ಗೌಡ್ರು ಈಗ ಆಸ್ಪತ್ರೆಗೆ ಹೋಗೋದಾದ್ರೆ ನಾನು ಬರ್ತೀನಿ ಅಂತ ಕೂತ್ಕೋತಾರೆ. ಅದು ಶಿವಮೊಗ್ಗ ಅಂದರೆ ಒಂದೇ ಬರ್ತೀನಿ ಅಂತಾರೆ. ಎಲ್ಲರೂ ಮನೆ ಬಿಟ್ಕೊಂಡು ಕೂತ್ರೆ ಇಲ್ಲಿ ಮನೇಲಿ ಯಾರು ನೋಡೋಣ ಹೇಳು? ಅಲ್ಲ, ನಾವಿರೋರು ಮನುಷ್ಯರಲ್ಲ ನಮ್ಮ, ಇರ್ತೀವಿ ಬಿಡು. ಈಗ ನಾಳೆ ಅನ್ನಷ್ಟೊತ್ತಿಗೆ ಏನಾರು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಸೈ. ಯಾರು ಒಂದಿಬ್ಬರನ್ನು ಬರೋಕ್ಕೆ ಹೇಳ್ತೀನಿ, ನಾನು ಮನೆ ಬದಿ ಇರ್ತೀನಿ. ಅಪ್ಪ ಬರೋದಾರು ಬರಲಿ, ಏನಿ ಕಾರಲ್ಲಿ ಹೋಗೋದು ಹೋದ್ರೆ ಸೈ, ಹೋಗೋದು ಬರೋದು ಸೈ ಅಲ್ಲ. ಒಂದು ದಿನಕ್ಕೆ ಏನಾಗ್ಬೇಕು ನೋಡೋಣ. ನಾನು ಮನೆ ಬದಿನೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಪಾಪಣ್ಣ, ಅವ್ರನ್ನ ಕೇಳ್ತಾ ಕೂರೋದಲ್ಲ, ಹೋಗೋಣ ಸುಮ್ಮನೆ. ನಾನು ಬರ್ತೀನಿ, ನಾನು ಹೋಗಿ ಇವತ್ತು ಇವ್ರಿಗೆ ಹೇಳ್ತೀನಿ, ಇವರು ಮನೆ ಬದಿ ಇರ್ತಾರೆ, ನಾನು ಬರ್ತೀನಿ. ಬಾವರು ಬರಲಿ ಬೇಕಾರೆ, ಎಲ್ಲರೂ ಹೋದ್ರೆ ಆಗ್ತದೆ. ನೀವು ಫೋನ್ ಮಾಡು, ಪಾಪಕ್ಕೆ ಫೋನ್ ಮಾಡಿ ಹೇಳ್ತೀನಿ. ಚೀಟಿ ಬರ್ಸೋಕ್ಕೆ ಹೇಳು, ಭಾಳ ರಶ್ ಇರ್ತದಲ್ಲಿ. ಚೀಟಿ ಬರೆಸ್ತಿದ್ರು ಭಾಳ ತಡ ಆಗ್ತದೆ ಕಡೆಗೆ. ಸೀತಾ, ಇನ್ನೊಂದು 2 ದಿನ ನೋಡ್ಬೋದಿತ್ತೆ ನಮ್ಮ ರತಿ. ಈಗಲೇ ತಡ ಆಗಿ ಹೋಗ್ಯದ ಬರೋದಕ್ಕೆ ನೀವು ಸುಮ್ಮನಿರಿ. ಹೋಗೋಣ, ಇನ್ನೂ 2 ದಿನ ಬಿಟ್ಟರೆ ಏನು ಹುಡುಗಾಟಿಗೆ ಬೈತಾರ ಕಡೆಗೆ ಡಾಕ್ಟ್ರು ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರಿ ಅಂತ.